ಹಲೋ, ಯಾರು? ಹಾಯ್ ಪ್ರಕಾಶ್, ಹೇಗಿದ್ದೀರಾ? ಓ ವಾಸಂತಿ, ಹಾಯ್, ಚೆನ್ನಾಗಿದೀಯಾ? ಓ ತುಂಬಾ ಚೆನ್ನಾಗಿದ್ದೀರಾ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋರಿ, ಏನು ಇತ್ ಕಡೆ ಬರ್ತಾ ಇದ್ದೀರಾ? ನಿಮ್ನೆ ನೋಡ್ಬೇಕಂತ ಬಂದಿದೆ ಪ್ರಕಾಶ್. ಏನು, ನನ್ನನ್ನು ನೋಡೋದಕ್ಕೆ ನೀವು? ಹೌದು ಪ್ರಕಾಶ್, ಯಾಕೆ ಬರ್ಬಾರ್ದಾ? ಹಾಗೇನಿಲ್ಲ, ನಮ್ಮ ಹತ್ತಿರ ನಿಮ್ದೇನು ಕೆಲಸ ಅಂತ ಕೇಳಬಹುದಾ? ಕೆಲಸ ಇದ್ದಾಗನೇ ಬಂದಿದ್ದೇನೆ ನಾನು ಪ್ರಕಾಶ್. ಅದೇನು ಕೆಲಸ ವಾಸಂತಿ? ನಾವು ನೀವು ಒಂದೇ ಕಾಲೇಜಿನಲ್ಲಿ ಓದ್ತಿದ್ದೋ ಕಾವ್ಯ. ಹೌದು, ನಾವಿಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದೇವೆ. ಈಗೇನಾಯ್ತು? ಅವಾಗ ನೀವು ಕಾಲೇಜಿನಲ್ಲಿ ಒಂದು ಹಾಡು ಹಾಡಿದರ ತಾನೇ? ಓಹೋ, ಹೌದು, ಹಾಡಿದೆ. ಆ ಹಾಡು ಇನ್ನೂ ನನ್ನ ಎದೆಯಲ್ಲಿ ತುಂಬಾ ಮುಡಿತಾ ಇದೆ. ಮತ್ತೊಮ್ಮೆ ಆ ಹಾಡು ಕೇಳಬೇಕಂತ ನನಗೆ ತುಂಬಾ ಆಸೆ ಆಗಿದೆ ಪ್ರಕಾಶ್. ಹ, ನೋಡು ವಸತಿ, ಆದರೂ ಜನರ ಅಪೇಕ್ಷೆಯ ಮೇರೆಗೆ, ಒತ್ತಾಯದ ಮೇರೆಗೆ ಹಾಡವನ್ನು ಹಾಡಿದೆ. ಈಗ ನನಗೆ ಆ ಹಾಡ ಬರೋದಿಲ್ಲವಲ್ಲ. ಯಾಕೆ, ನಾ ಹಾಡಂದ್ರೆ ಹಾಡಲ್ವಾ ಪ್ರಕಾಶ್? ಹಾಗೇನಿಲ್ಲ. ಆಯ್ತು, ನೀನಿಷ್ಟು ಕೇಳ್ತಾ ಇದ್ದೀಯ ಅಂದ್ಮೇಲೆ ನಿನ್ನಿಷ್ಟ. ಆಗ್ಲಿ ಪ್ರಕಾಶ್, ಹಾಡು ಹಾಡಿ. ವಾಸಂತಿ, ಏನೋ ನಿಮ್ಮ ಮನಸ್ಸಿನಲ್ಲಿ ತಳಮಳ ಉಂಟಾಗ್ತಾ ಇದೆ. ಅದೇನಿದು ಬಿಚ್ಚಿ ಹೇಳಿ. ಹೌದು, ನಾವೊಂದ್ ಮಾತು ಕೇಳ್ಬೇಕಂತ ಇದ್ರಂತೆ, ನಂಗೂ ಮರ್ತೇ ಹೋಗಿತ್ತು ನೋಡು ಪ್ರಕಾಶ್. ಕೇಳಿ, ಅದೇನಿದು ಮಾತು ಕೇಳಿ. ನೋಡು ಪ್ರಕಾಶ್, ನಾನು ನನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳ್ತಿದ್ದೇನೆ ಕೇಳು. ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದೇನೆ. ಏನು, ನೀವು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀರಾ? ಹೌದು ಪ್ರಕಾಶ್. ವಾಸಂತಿ, ನಿಮಗೂ ಎಲ್ಲ ಭ್ರಮೆ ಅಂತ ಕಾಣ್ತದೆ. ಯಾಕೆಂದ್ರೆ ನೀವೆಲ್ಲಿ, ನಾವೆಲ್ಲಿ? ನೀವು ಈ ಊರಲ್ಲಿ ದೊಡ್ಡ ಶ್ರೀಮಂತರು, ನಾವು ಬಡವರು. ನಮಗೆ ನಿಮಗೆ ಜೋಡಿ ಎಂದಾದರೂ ಸರಿ ಹೋದಿತೆ? ಯಾಕೆ, ಬಡವರು ಶ್ರೀಮಂತರು ಪ್ರೀತಿ ಮಾಡಬಾರ್ದೇನು? ಹಾಗಲ್ಲ ವಾಸಂತಿ, ಮೊದಲೇ ನಿಮ್ಮಣ್ಣ ಇದಕ್ಕೆ ಒಪ್ಪಬೇಕಲ್ಲ. ನಾವು ನೀವು ಒಪ್ಪಿದ್ರೆ ನಿಮ್ಮ ಮನೆಯಲ್ಲಿ ಒಪ್ಪುತ್ತಾರೆ, ನಮ್ಮ ಮನೆಯಲ್ಲಿ ಒಪ್ಪುತ್ತಾರೆ. ಆಯ್ತು, ನಿನ್ನಿಷ್ಟನೇ ನನ್ನಿಷ್ಟ. ಹಾಗಂತ ನನಗೆ ಮಾತು ಕೊಡು ಪ್ರಕಾಶ್. ಓಹೋ, ಈಗ ನಾ ಮಾತು ಕೊಡದಿದ್ದರೆ ಈ ವಾಸಂತಿ ಜೀವಕ್ಕೆ ಏನಾದರೂ ಮಾಡಿಕೊಂಡರೆ ಆಯ್ತು, ಮಾತು ಕೊಟ್ರಾಯ್ತು. ಹಾ ವಾಸಂತಿ, ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಆಗಲಿ ಪ್ರಕಾಶ್. ಹಾಗಾದ್ರೆ ಇದೇ ಸಂತೋಷದ ಸಮಯದಲ್ಲಿ ಕೋಗಿಲೆ ಹಾಗೆ ಇಂಪಾಗಿ ಹಾಡಿ ಈ ಪ್ರಕಾಶನ ಮನ ತನಿಸಬಾರದೆ?